ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚಿತ್ತಿದ್ದಾರೆ ಅಂತ ಅನ್ಕೊಂಡೇನಿ. ಆ್ಯಂಡ್ ನಾವು ಗ್ರೂ ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ರಾಲ್ ರೈಡರ್ ಪ್ರತೀಕ್ಷಾ, ಬ್ಯಾಕ್ ಅಗೇನ್ ವಿತ್ ಅ ನ್ಯೂ ಬ್ಲಾಗ್. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ಇವತ್ತು ಮುಂಜಾನೆ 9-10 ಗಂಟೆಗೆ ಅದು ಡೆಂಟಿಸ್ಟ್ ಕಡೆ ಹೊಂಟಿದ್ದೆ. ಅದು 12 ಗಂಟೆಗೆ ನಮ್ಮ ಅದು ಕ್ಲೋಸ್ ಅಂತ. ಅಣ್ಣ ಲಾಸ್ಟ್ ಟೈಮಲ್ಲೇ ಅದು ಹಲ್ಲು ತೋರಿಸಿದ್ದಲ್ಲ, ಅಲ್ಲಿ ಹೊಂಟಿದ್ದೆ ನಾನು. ಬಟ್ ಹೇಳೋಕ್ಕಾಗಲಿಲ್ಲ ರೀ, 11 o'clock ಸಮಥಿಂಗ್ ಇದ್ದೇನೆ, ಅದ್ರ ಸಂಬಂಧ ಅದು ಕ್ಲೋಸ್ ಇತ್ತು, ಗೊತ್ತಿಲ್ಲ. ಅದಕ್ಕೆ ಈಗ ಸಂಜೆಗೆ ಹೋಗ್ಬೇಕಂತ ಅನ್ಕೊಳತ್ತೀನಿ. 5:30 ಆಗೈತಿ. ಈಗ ಓಪನ್ ಆಯಿತು ಇಲ್ಲೋ ಏನು ಗೊತ್ತಿಲ್ಲ. ನಮ್ಮ ಅಣ್ಣ ಕಡೆದ ಕಾರ್ಡ್ ಇತ್ತು ರೀ, ಅದ್ರಾಗ ನಂಬರ್ ಇತ್ತು, ಕಾಲ್ ಮಾಡ್ಬೇಕಂದ್ರೆ ಅದು ಕಾರ್ಡ ಸಿಗತ್ತಿಲ್ಲ. ನೋಡ್ಬೇಕು, ವಿಜಯ್ ಬರತಾನ್ರಿ. ಆದರೆ ವಿಜಯ್ ಕೂಡ ಹೋಗ್ತೇನಂತ, ಇಲ್ಲ ಪಪ್ಪ ಕೂಡ ಹೋಗ್ತೇನಂತ. ಅಣ್ಣಂದು ಎಕ್ಸಾಮ್ಸ್ ಅದಾವ, ಅಣ್ಣ ಬರೋಕ್ಕಾಗೋದಿಲ್ಲ. ಅದು ನಾನು ಬರೀ ಏನಾಗ್ತೈತಿ ಏನೆಲ್ಲ ಹೇಳ್ತೇನೆ ನಿಮಗೆ ಇವತ್ತು. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ರೆಡಿ ಆಗೇನಿ. ವಿಜಯ್ ಬಾಯ್ ಬಂದಾನ. ಎಲ್ಲಿ ಹೊಂಟಿದ್ರಿಪ್ಪ ಅಂತಂದ್ರೆ ಡೆಂಟಿಸ್ಟ್ ಕಡೆ ಹೊಂಟಿದ್ವಿ. ಮುಂಜಾನೆ ಹೋಗೋಕ್ಕಾಗಲಿಲ್ಲ, ಯಾಕಂದ್ರೆ ಸ್ವಲ್ಪ ಜಲ್ದಿ ಹೇಳೋಕ್ಕಾಗಲಿಲ್ಲ, ಅದ್ರ ಸಂಬಂಧ ಏನೋ ಸೀನ್ ಇತ್ತು. ಆ್ಯಂಡ್ ಈಗ ಸಂಜೆಗೆ ಓಪನ್ ಆಯ್ತೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಹೋಗುನಂತ ಒಂದ್ಸಲ ನೋಡೋಣ. ಓಪನ್ ಇತ್ತಂದ್ರೆ ವೆಲ್ ಆ್ಯಂಡ್ ಗುಡ್, ಏನಾಗೈತಿ ಏನಿಲ್ಲ ಅದು ಹಲ್ಲು ತೋರಿಸ್ಕೊಂಬರೋಣಂತ. ಬರಬೇಕಾರೆ ಹಂಗ ಏನಾರು ಸ್ವಲ್ಪ ಚಟ್ಪಟ ತಿಂದು ಬರೋಣಂತ್ರಿ. ಲೆಟ್ಸ್ ಗೋ. ಹಾಸ್ಪಿಟಲ್ ಅಂದರೆ ಹೆದರ್ಕಿರಿಪ್ಪ ನನಗೆ. ಅದ್ರಾಗಾರ ಹಿಂಗೆ ಡೆಂಟಿಸ್ಟ್ ಸಣ್ಣಂದಿರ್ತಾಗಿಂದ ಹುಟ್ಟಿದಾಗಿಂದ ಇಲ್ಲಿ ಮಟ್ಟ ಫಸ್ಟ್ ಟೈಮ್ ಅಂದೇನ ಹಲ್ಲಿನ ಸಂಬಂಧ. ನನ್ನ ಫ್ಯಾಮಿಲಿಯಲ್ಲಿ ಸ್ವಲ್ಪ ವೇಟಿಂಗ್ ಲಿಸ್ಟ್ ಐತಿ. ನಮ್ಗಿಂತ ಮುಂದೆ ಲೈಕ್ ನಮ್ಗಿಂತ ಜಲ್ಲಿ ಬಂದವರು 1-2 ಜನ ಅದಾರೆ. ಅವ್ರದ್ದಾದ್ಮೇಲೆ ನೆಕ್ಸ್ಟ್ ನಮ್ದು ಐತಿ. ಅದರ ಸಂಬಂಧ ವೇಟ್ ಮಾಡತೈತಿ. ಅದ್ರಾಗ ನಂಗೆ ಟೆನ್ಷನ್ ಆಗತೈತ್ರಿಪ್ಪ. ಅಂದೆಲ್ಲ ಫಸ್ಟ್ ಟೈಮ್ ಅಂದೆ ನಿಂಗೆ ಡೆಂಟಿಸ್ಟ್ ಕಡೆ ಅಂತಂದೆ ಎಲ್ಲ. ಅದ್ರಾಗ ಇಂಜೆಕ್ಷನ್ ಅದೆಲ್ಲ ಹೋಲರ ಇಲ್ಲೊಂದು ಹೋಲಾಗೈತಿ, ಇಲ್ಲೊಂದು ಸಣ್ಣ ಇಷ್ಟ ಐತಿ ಚೋಟು ಸಹ, ಇಲ್ಲೊಂದು ಹೋಲಾಗೈತಿ. ಮೇಜರ್ ನೋವು ಸಾತಿದ್ದು ಯಾವ್ದ್ರಿಪ್ಪ ಹಲ್ಲು ಅಂತಂದ್ರೆ ಇದೆ, ಮತ್ತು ಇಲ್ಲಿ ಮ್ಯಾಲಿನ ಹಲ್ಲೆ ನೋಡ್ಬೇಕಿನ್ನು ಏನಂತ. ಇವತ್ತು ಜಸ್ಟ್ ಅಷ್ಟೇ ಚೆಕಪ್ ಮಾಡ್ತಾರಲ್ಲ, ವೇಟ್ ಮಾಡತೈತ್ರಿಪ್ಪ ಇವ. ನೋಡಿ ಅದೇ ಶಾರ್ಟ್ಸ್ ನೋಡ್ಕೊಂತ ಚಿನ್ನೋಣ್ಣ ನೋಡು. ನನ್ನ ಬರ್ರಿ ಫ್ಯಾಮಿಲಿ. ಅದಾದ್ಮೇಲೆ ಸ್ವಲ್ಪ ಬೇರೆ ಕಡೆ ಎಲ್ಲ ಹೋಗೋದು ಕೆಲಸ ಐತಿ, ನೋಡೋಣ ಏನಾಗ್ತೈತೆ ಅಂತ. ಸ್ಟೇ ಟ್ಯೂನ್ಡ್. ಜಿಸ್ಕಾ ಡರ್ತಾ ವಹಿ ಹೂವ. ಏನ್ರಿಪ್ಪ ಫ್ಯಾಮಿಲಿ ಅಂದ್ರೆ ಎದರ್ದು ಹೆದರ್ಕಿತ್ತಲ್ಲ ಅದ ಆತ. ರೂಟ್ ಕೆನಲ್ ಆಗ್ಬಾರ್ದಪ್ಪ, ರೂಟ್ ಕೆನಲ್ ಆಗ್ಬಾರ್ದು, ಬರೀ ಫಿಲ್ಲಿಂಗ್ ಇರ್ಬೇಕಂತ ಅನ್ಕೊಂಡು ಹೋದೆ. ಫುಲ್ ಏನಾಗೈತ್ರಿಪ್ಪ ಅಂದ್ರೆ ಡೀಪ್ ಹೋಲ್ ಆಗೈತಂತ. ಅದ್ರ ಸಂಬಂಧ ರೂಟ್ ಕೆನಲ್ ಮಾಡಬೇಕಂತ ಅನ್ನತಾರೆ. 1-2 ಗುಳಿಗೆದು ಬರ್ದು ಕೊಟ್ಟಾರೆ. ಭಾಳ ಏನಾರ ಇನ್ ಕೇಸ್ ಭಾಳ ನುಸಾತ್ಪ ಹಲ್ಲ ಅಂತಂದ್ರೆ, ಯಾಕಂದ್ರೆ ಯೂಶಲಿ ಡೇ ಟೈಮ್ನಾಗ ಏನು ಅನ್ಸೋದಿಲ್ಲ, ನೈಟ್ ಟೈಮ್ನಾಗ ಭಾಳ ಪೇನ್ ಆಗ್ತೈತೆ ಅದು ಹಲ್ಲೆ. ಅದಕ್ಕೆ 1-2 ಗುಳಿಗೆ ಬರ್ದು ಕೊಟ್ಟಾರ. ನಂದು ಅಷ್ಟು ಏನು ಪೇನ್ ಇಲ್ಲ, ಲೈಕ್ ಬೇರೆ ಬೇಲೆ ಐತಂತಂದೆ. ಅಂದ್ರೂ ಬರ್ದು ಕೊಟ್ಟಾರೆ ಫಾರ್ ಸೇಫರ್ ಸೈಡ್ ಅಂತ. ಚಿಟ್ಟಿ ಎಲ್ಲ ಮಾಡ್ಸೈತಿ. ಅಪ್ಪ ಇಲ್ಲಿದೇನೈತಲ್ರಿ ಮೇಲೆ, ಅದು ಮೇನ್ ಅದು ಭಾಳ ಅಂದ್ರೆ ಭಾಳ ನುಸಾತಿತ್ತು. ಅವ್ರು ಹಿಂಗೆ ಟಕ್ ಅಂತ ಟೆಸ್ಟ್ ಮಾಡಿ ನೋಡತ್ತಿದ್ರಲ್ಲ, ಇಲ್ಲಿದು ಓಕೆ ಸಾಯ್ತ. ಇನ್ನೊಂದು ಇಲ್ಲಿ ಚೋಟು ಸಹ ಹೋಲಾಗತೈತಿ, ಅದು ಈಗ ಫಿಲ್ಲಿಂಗ್ ಮಾಡ್ಸಿದಾರೆ, ಭಾಳ ಚಲೋ ಅಂತ ಅನ್ನತಾರೆ. ಆ್ಯಂಡ್ ರೂಟ್ ಕೆನಲ್ ಅನ್ನತಾರಿಪ್ಪ, ನೋಡ್ಬೇಕಿನ್ನು. ಲಾಸ್ಟ್ ಟೈಮ್ ನಮ್ಮ ಅಣ್ಣ ಮಾಡ್ಸಿದ ಬಿಡ್ರಿ, ಅದು ಏನು ಅಷ್ಟೇನು ಹೆದರಿಕಿ ಸಹ ಅಂತ ಏನಿಲ್ಲ. ಬಟ್ ಯೂಶಲಿ ನಾ ಹಿಂಗೆ ಹಾಸ್ಪಿಟಲ್ ಆತ ಹಿಂಗೆ ನಾ ಅಡ್ಡಾಡುದಿಲ್ರಿಪ್ಪ. ನಾ ಆತ ಮನುಷ್ಯ ಅಲ್ಲ, ನಂಗೆ ತಲೆ ಚಿಟ್ಟು ಹಿಡಿದ್ಬಿಡ್ತೈತಲ್ಲೋ ಕುಂತೇನಿ. ನಂಗಾರ ತಲೆಯಾಗ 100 ರೋಡ್ ಹಾಕೋದು ಬಿಟ್ಟಾವ. ಏನಾಗ್ತೈತೆ ಗೊತ್ತಿಲ್ರಿಪ್ಪ. ನೋಡಿ ಬರೀ 2 ಸಲ ಚಾ ಕುಡ್ದೇನಿ. ಹಂಗಾರೆ ಬ್ಯಾಡ್ ಬಿಡು, ಹಾಲು ರಿಪೇರ್ ಮಾಡ್ಸಿದ್ವಿ. ಎವ್ರಿ ಟೈಮ್ ಅದ ಪಾನಿಪುರಿ ಗೋಲ್ಗಪ್ಪ ತಿಂತೈತಲ್ರಿ. ಇವತ್ತು ಬೇರೆ ಟ್ರೈ ಮಾಡೋಣ ಅಂತಂದೆ ಸ್ಯಾಂಡ್ವಿಚ್ ತಿನ್ನಾಕ ಬಂದೆವು. ಸಪ್ತಾಪುರ್ನಾಗಿಂದ ನಿಮ್ಗೆ ಗೊತ್ತಿರ್ಬೋದು ಅನಿಸ್ತೈತಿ. ದಿಸ್ ಈಸ್ ಆಲ್ಸೋ ಗುಡ್ ಇನ್ ಅವರ್ ಧಾರವಾಡ. ನಮ್ಮ ಸ್ವಲ್ಪ ತೈವಾನ್ ಕಟ್ರಿ ಹ್ಯಾವಿ ಡ್ರೈವರ್ ಇವ. ಅಲ್ಲಿ ಆರ್ಡ್ರ್ ಕೊಟ್ಟಿಗೆಲ್ಲ ಹೊಂಟಿದ್ರಿಪ್ಪ ಅಂತಂದ್ರೆ ಅದೇ ಒಂದು ಏನೋ ಆರ್ಡ್ರ್ ಮಾಡಿದ್ದೀರಿ ನಾ, ಲೈಕ್ ಫ್ರೇಮ್ ಪೀಸ್ ಟೈಪ್ ನಂದು ಗೇಮಿಂಗ್ ರೂಮ್ನಾಗ ಹಾಕ್ಬೇಕಂತ. ಅದು ಇವತ್ತು ಬಂದೈತಿ. ನಮ್ಮ ಕಾರ್ಪೆಂಟರ್ ಅಣ್ಣ ಏನದ ಎಲೆಕ್ಟ್ರಿಷಿಯನ್ ಇಲ್ಲೇ ಇದ್ರಲ್ಲ, ಅದಕ್ಕೆ ಅವ್ರಿಗೆ ಕೇಳ್ತೆ ಅದನ್ನು ಹಚ್ಕೊಡ್ಪ ಅಂತ. ಅದಕ್ಕೇನೋ ಗಮ್ ಬೇಕಂತ್ರಿ, ಅದನ್ನು ತಗೊಂಡೈತಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಯೂಟ್ಯೂಬ್ ಫ್ಯಾಮಿಲಿ ಸಿಕ್ಕಿರ್ ನಂಗೆ. ನಿಮ್ಮ ಬ್ಲಾಗ್ಸ್ ನೋಡ್ತೀವಿ ಡೈಲಿ ಅಂತಂದ್ರೆ ಬೈಲೊಂಗಲ್ದವ್ರು ಅಂತ ಹುಡುಗಾರೆ. ಸೊ ಏನೋ ಖುಷಿ ಅನ್ನಿಸ್ತೀರಿಪ್ಪ, ಭಾಳ ಚಲೋ ಮಾತಾಡಿದ್ರೆ, ಫೋಟೋ ತಗ್ಸ್ಕೊಂಡು ಹೋದ್ರೆ. ಹೆಂಗೆ ಬ್ಲಾಗ್ ಮಾಡತ್ತೀನಿ ನೋಡ್ರಿ ನಾ, ಅದು ಕಾನ್ಫಿಡೆನ್ಸ್ ಬಂದ್ಬಿಟ್ಟೈತಿ ಈಗ. ಆ್ಯಂಡ್ ಹೋಗು ನನ್ನ ಬರೀ ಫ್ಯಾಮಿಲಿ, ಅದೇನೋ ಟಿಕ್ಸೋ ತೊಗೋಬೇಕಂತ. ನಿಮ್ಮ ಫ್ಯಾಮಿಲಿ ಐಸ್ ಕ್ರೀಮ್ ತಿನ್ನೋ ಬಂದೈತ್ರಿ. ತಿಂದೈತೆ ಕಾಟನ್ ಕ್ಯಾಂಡಿ ಬಬಲ್ಗಮೆಲ್ಲ. ಇಲ್ಲಿದ್ದೆಲ್ಲ ಆಲ್ಮೋಸ್ಟ್ ಐಸ್ ಕ್ರೀಮ್ ಟ್ರೈ ಮಾಡೈತಿ. ಅದು ಬೇರೆ ಟ್ರೈ ಮಾಡತೈತ್ರಿ. ವೆನಿಲಾ ತೊಗೊಂಡೇನ, ಕ್ರೀಮಿ ವೆನಿಲಾ, ಬಟ್ ವೆನಿಲಾ ಟೈಪ್ ಐತದ, ಬರೀ ಕ್ರೀಮಿ ಅಂತ ಆ್ಯಡ್ ಮಾಡ್ಯಾರೆ. ಯಾಕೆ ತೊಗೊಂಡು ಸ್ಪ್ಯಾನಿಷ್ ಡಿಲೈಟ್ ತೊಗೊಂಡ ನೀವು? ಹೆಂಗೆ ಬೂಸ್ಟೆ ಬೋರ್ಮಿಟಾ ಏನೋ ಬೇರೆ ಅನ್ಸತ್ತಿಲ್ಲ ಟೇಸ್ಟ್. ಇದು ಮತ್ತು ಬೇರೆ ಟೆಂಡರ್ ಕೋಕೋನಟ್ ಟ್ರೈ ಮಾಡತ್ತಿದ್ರಿ ಈಗ. ಫುಲ್ ಅದು ನೋಡ್ರಿ ಹೆಂಗೆ ಶೈನಿಂಗ್ ಐತೆ. ಕಾಣತಿತ್ತು ನಿಮ್ಮ ಕ್ಯಾಮ್ರಾನೇ ಕಾಣತಿಲ್ಲ ಅವ್ರಿಗೆ. ಏನೋ ಚಲೋ ಐತಪ್ಪ ಇದು. ಟೇಸ್ಟ್ ಅಲ್ಲ ಬೇರೆ ಐತೆ, ಯುನೀಕ್ ಐತೆ. ನಾವೀಗ ಒಂದು ಬೇರೆ ಟೇಸ್ಟ್ ಮಾಡಿದ್ವಲ್ಲ ಐಸ್ ಕ್ರೀಮ್, ಅದಕ್ಕೆ ಯಾವ್ದಾರು ಒಂದು ಸ್ಟ್ರಾಂಗ್ ಇದ್ದು ತಿನ್ಬೇಕು ಅನ್ಕೊಳತ್ತಿದ್ವಿ. ಇದು ಗುಡ್. ಸೂಪರ್ ಮಾರ್ಕೆಟಿಗೆ ಬಂದೇವ್ರಿ ಈಗ. ನಂಗೆ ಸ್ಟಿಕ್ಕಿ ನೋಟ್ಸ್ ಬೇಕಿತ್ತು, ಮತ್ತು ಒಂದು ಸಣ್ಣ ಬುಕ್ ಬೇಕಾಗೈತಿ. ಅದನ್ನ ನೋಡತ್ತೀನಿ ಚಂದನ್. ಈಗ ಅದು ಹನಿ ಬಿ ಐತಿ. ಸಣ್ಣದಂದಿಲ್ಲ ದೊಡ್ಡದಾತ. ಮತ್ತೆ ಅದೇ ಕೊಂಡೋದ್ರಾಗ ಡಿಸೈನು ಚಲೋ ಐತಿದ್ದು ನೋಡಿ. ನಂಗೆ ಕಲರ್ ಡಿಸೈನ್ ಎಲ್ಲ ಇರ್ಬೇಕ್ರಿಪ್ಪ ಚಂದನ್. ಇಲ್ಲೊಂದು ಯಾವ್ದು ಐತಲ್ಲ, ಬರ್ಡ್ ಐತಿ. ಇದು ಇನ್ನೊಂದು ಶೂಸ್ ಐತಿ. ಇದೇ ಚಂದ ಐತಿ. ಎಲ್ಲೂ ಹನಿ ಬಿ ಇಲ್ಲಿ ನೋಡ್ರಿ. ಒಂದು ಸ್ಟಿಕ್ಕಿ ನೋಟ್ಸ್, ಒಂದು ನೋಟ್ಬುಕ್ ಸಣ್ಣದ ಚೋಟು ಸಹ,
ಆ್ಯಂಡ್ ಇದು ಗ್ಲೂ ಬೇಕಾಗಿತ್ತು ರೀ, ಯಾಕಂದ್ರೆ ಅದು ಲೈಟ್ ಕೀಳತ್ತಿದ್ದ, ಬಟ್ ಲೈಟ್ ಅಂತೂ ಫಿಕ್ಸ್ ಆಗೈತಿ ಈಗ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇದು ನಂಗೆ ಭಾಳ ಸೇರ್ತಿರಪ್ಪ, ಅದ್ರ ಸಂಬಂಧ ತೊಗೊಂಡಿರಿ ನಾ. ಏನು ಗೊತ್ತಿರಿ ಇದೆ ಟಂಟಡ ರಬ್ಬರ್. ನಮ್ದೇನಿಗೆ ಅಭ್ಯಾಸ ಇಲ್ಲ ಏನಿಲ್ಲ ಅಂದ್ರೂ ತೊಗೊಂಡೇನಿ, ಚಂದ ಐತೆ ಅದ್ರ ಸಂಬಂಧ. ಆ್ಯಂಡ್ ಇಷ್ಟೆಲ್ಲ ತೊಗೊಂಡು ನೋಡ್ರಿ ಫ್ಯಾಮ್ಲಿ ಹೆಡ್ಡಿಂಗ್ ಟುವರ್ಡ್ಸ್ ಹೋಮ್. ಆ್ಯಂಡ್ ಫ್ಯಾಮ್ಲಿಗೆ ಮತ್ತೆ ವಾಪಸ್ ಇಲ್ಲೇ ಮೋರಿಗೆ ಬಂದೈತ್ರಿ. ಕರೆ ಅದೇನು ಡಬಲ್ ಸೈಡೆಡ್ ಟೇಪ್ ಅನ್ನತಾನಲ್ಲ, ಸಿಗಾತೇನೆ ಇಲ್ಲ. ಅದಕ್ಕೆ ಬರಬೇಕಾರೆ ನಾಳೆ ನಾವು ಇವ್ರನ್ನ ಕರ್ಕೇನೆ ಅನ್ನತಾನೆ. ಫ್ಯಾಮ್ಲಿ ಪ್ಲಾನಿನಲ್ಲಿ ಚೇಂಜಸ್. ಮನೆಗೆ ಹೊಂಟಿದ್ ಸೀದಾ ಮತ್ತು ಮೋರಿಗೆ ಹೋದ್ವಿ, ಅಲ್ಲಂತೂ ಡಬಲ್ ಸೈಡೆಡ್ ಟೇಪ್ ಸಿಗ್ಲಿಲ್ಲ. ಇವ ನಾಳೆ ನವಲೂರಿಂದ ಬರಬೇಕಾದ್ರೆ ತೊಗೊಂಬರ್ತಾನೆ. ಈಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ಪಾನಿಪುರಿ ತಿನ್ನಕ್. ಮತ್ತೆ ವಾಪಸ್ ಲಾಸ್ಟಿಗೆ ಎಲ್ಲಿಗೆ ಬಂತದ್ ಪಾನಿಪುರಿಗ ಬಂತೆ. ಪಾನಿಪುರಿ ತಿಂದ್ರೆ ಸಮಾಧಾನ. ಗೋಲ್ಗಪ್ಪ ತಿನ್ನಾಗ ಹೊಂಟಿವ್ರಿ ನಾವು ಆಸ್ ಯೂಶುವಲ್. ನಮ್ ಕಾಯಂ ಅಂಗಡಿಯಲ್ಲಿ ಐತ್ಲಾ ಅಲ್ಲಿ ಅವ್ರ ಲಾಸ್ಟ್ ಟೈಮ್ ಎಷ್ಟೇ 9:30 ಬಂದ್ ಮಾಡ್ತೇನೆ ಅಂತ ಅಂದಿದ್ರೆ 9:20 ತೆಗ್ದಿರ್ತಾರಲ್ಲ ಅವ್ರ ಅಂಕಲ್. ಮಕ್ ತಗದಾರ ಪಾನಿಪುರಿ ಕೊಡ್ತಾರೆ. ಅಂಡ್ ಹೋಗು ನನ್ ಬರೀ ಫ್ಯಾಮಿಲಿ ಅಲ್ಲೇ ಸೀದಾ. ಅಂಡ್ ಫ್ಯಾಮಿಲಿ ಪಾಪ ಅವ್ರು ಮತ್ತೆ ವಾಪಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ವಾಪಸ್ ಮನೆಗೆ ಹೊಂಟಿದ್ರೇನೆ. ಮತ್ತು ನಮ್ಮ ಮುಖ ನೋಡಿ ಮತ್ತೆ ಕೊಡ್ತೇನೆ ಅಂತಂದ್ರೆ ಕಾಯಂ ಅಂಗಡಿ ಅಲ್ರಿ ಆಯ್ತು ನಮ್ದು. ಆ್ಯಂಡ್ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಈಗ ಜಸ್ಟ್ ಪಾನಿಪುರಿ ತಿಂದ್ವಿ. ಆ್ಯಂಡ್ ಹೊಟ್ಟೆ ತುಂಬಿಟ್ಟೈತ್ರಿಪ್ಪ, ಬರೀ ಇದನ್ನ ತಿಂದೆ. ಸ್ಯಾಂಡ್ವಿಚ್ ಐಸ್ ಕ್ರೀಮ್ ಆದಿ ತಿಂದೆ. ಆಮೇಲೆ ಬರೀ ಹೊರಗಿನ ತಿಂತಾಳಿಕೆ ಅಂತ ಕಮೆಂಟ್ ಮಾಡಕೋಬೇಡ್ರಿ. ಆಮೇಲೆ ನಮ್ಮ ಮಮ್ಮಿ ಮುಂದೆ ಬಂದು ಹೇಳಕೋಬೇಡ್ರಿ ಏನ್ರಿ ಹೊರಗಿನ ತಿಂತಾರಂತೆ. ಮತ್ತೆ ನೋಡಾತಿದ್ರಿ ವಿಡಿಯೋ ಹೇಳಕೋಬೇಡ್ರಿ ನಮ್ಮ ಮಮ್ಮಿಗೆ. ಮನೆಗೆ ಹೋಗಿ ಮತ್ತೆ ಊಟ ಮಾಡ್ತೈತಿ. ಯಾವಾಗಾರ ಹಿಂಗೆ ಹೊರಗೆ ಬಂದಾಗ ಅಷ್ಟೇ ಹಿಂಗೆ ಪಾನಿಪುರಿಯಾರ ಐಸ್ ಕ್ರೀಮ್ ಅರ ತಿಂದಿರ್ತೈತಿ. ಅದು ಬಿಟ್ಟು ಮನೆಯಾಗಿಂದು ಊಟ ಮಾಡ್ತೈತಿ. ಮತ್ತೆ ಹಂಗೆ ಅನ್ನಕೋಬೇಡ್ರಿ ನೀವು. ನಿಮ್ಗೆ ಪಾಯಿಂಟ್ ಔಟ್ ಮಾಡಾತೀನಿ, ಯಾರು ಅದು ಬಂದು ಅನ್ನಕೋಬೇಡ್ರಿ ಮಮ್ಮಿಗೆ ಹಿಂಗೆ. ಆ್ಯಂಡ್ ನಾಳೆ ಮತ್ತೆ ಕಾಲೇಜ್ಗೆ ಹೋಗ್ಬೇಕ್ರಿಪ್ಪ. ಹಿಂಗೆಲ್ಲ ಸೀನ್ ಐತಿ, ಏನನ್ನೋದು ಹೇಳ್ತೇನಂತ ನಿಮಗೆ. ಮನೆಗೆ ಹೋಗಿ ಸಿಗ್ತೇನೆ ನನ್ನ ಬರೀಗೆ. ಆ್ಯಂಡ್ ಸೊ ಫ್ಯಾಮಿಲಿ ಈಗ ಜಸ್ಟ್ ಮನೆಗೆ ಬಂದೇರಿ. ಆ್ಯಂಡ್ ಇದು ಆರ್ಡರ್ ಮಾಡಿದ್ದೆ ನೋಡ್ರಿ ನಾ. ಥಿಂಕ್ ಔಟ್ ಸೈಡ್ ದ ಬಾಕ್ಸ್ ಅಂತ ಐತಿ, ಇಲ್ಲಿ ಹಚ್ಬೇಕಂತೈತಿ. ಕಾಣತೈತೇನ್ರಿ? ಇದಕ್ಕೆ ಡಬಲ್ ಸೈಡೆಡ್ ಟೇಪ್ ತರಕ್ಕೆ ಹೋಗಿದ್ದು ನಾವು. ವೈಟಿಗೆ ಹಚ್ಚಿದ್ರೆ ಇಷ್ಟು ಚಂದ ಕಾಣ್ತೈತಿದೆ. ಅದಕ್ಕೆ ಒಂದು ಇದನ್ನು ಕೊಟ್ಟಾರಲ್ಲ ಹಿಂಗೆ ಬ್ರೌನ್ ಕಲರ್ದು ಕಾರ್ಡ್ ಶೀಟ್ ಟೇಪ್ ಐತಿದೆ ಸ್ವಲ್ಪ. ಅದನ್ನ ಹಚ್ಚಿನೂ ಹಿಂಗೆ ಹಚ್ಬೋದೆ, ಬಟ್ ಅದು ಅಷ್ಟು ಚಂದ ಕಾಣಂಗಿಲ್ಲ. ನಾರ್ಮಲ್ ಹೆಂಗೂ ವಾಲ್ ವೈಟ್ ಕಲರ್ ಐತ್ಲಾ, ಸೊ ಹಂಗೆ ಚಂದ ಕಾಣ್ತೈತಿ. ಆ್ಯಂಡ್ ಹಿಂಗೆಲ್ಲ ಸೀನ್ ಐತಿ. ಆ್ಯಂಡ್ ಸಿಗ್ತೇನೆ ರೀ ನಿಮಗೆ ನೆಕ್ಸ್ಟ್ ವ್ಲಾಗ್ನಾಗ. ಅಲ್ಲಿ ಮಟ ಸ್ಟೇ ಚಿತ್ ಬಿ ಗಿಚ್ ಅಂಡ್ ಗೆಟ್ ರಿಚ್. ಬೈ ಬಾಯ್. ಸೊ ದಿಸ್ ಇಸ್ ರಾಯಲ್ ರೈಡರ್ ಪ್ರತೀಕ್ಷಾ ಸೈನಿಂಗ್ ಆಫ್.